ಅವಶ್ಯಕತೆ ಇದೆ. 2008ರಲ್ಲಿ 9ರಲ್ಲಿ ನೀವು ವಿಧಾನಸಭೆಯಿಂದ ಅನರ್ಹರಾದಾಗ ಶಾಸಕತ್ವ ನಿಮ್ಮನ್ನ ಸುಪ್ರೀಂ ಕೋರ್ಟ್ವರೆಗೂ ಕರ್ಕೊಂಡೋಗಿ ಉಳಿಸ್ತವ್ರು ಯಾರಪ್ಪ? ಉಳಿಸ್ತವ್ರು ಯಾರು? ಲಾಯರ್ ಫೀಸ್ ಕೊಟ್ಟವ್ರು ಯಾರು? ನೀನು ಕುಮಾರನ ಹತ್ರ ಎಷ್ಟು ಹಣ ತಗೊಂಡಿದ್ಯಾ? ಗೋವಾದಲ್ಲಿ ಹೋದಾಗ ಕುಮಾರನ ಹತ್ರ ಎಷ್ಟು ಹಣ ತಗೊಂಡೆ? ಕುಮಾರನ ಕಾಲಕ್ಕೆ ಬಿದ್ದು ನನ್ನ ಶಾಸಕತ್ವ ಉಳಿಸ್ಕೊಡಿ ಅಂತ ಹೇಳ್ದಂತ ಮೂರ್ಖ ನೀನು ಇವತ್ತು ಕುಮಾರನ ಬಗ್ಗೆ ಇವತ್ತು ಅಗ್ರವಾಗಿ ಅವ್ಯಾಚ ಶಬ್ದ ಬಳಸ್ತೀಯಲ್ಲ ಅಂದ್ರೆ ಕುಮಾರನ ನೀನ್ ಮಾಡ್ತಾ ಇದ್ದು ಹೋರಾಟ ರಾಜ್ಯಪಾಲರ ವಿರುದ್ಧ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿರುದ್ಧ ಮಾಡ್ತಾ ಇದ್ರ. ಕುಮಾರಸ್ವಾಮಿ ಅವರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ರ. ಅವ್ರ ಬಗ್ಗೆ ಯಾಕೆ ಮಾತಾಡ್ದ ನೀನು? ನಿನ್ಗೇನು ಘನತೆ ಗೌರವ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಇಷ್ಟೊಂದು ದುರ್ನಡತೆ ಇಟ್ಕೊಂಡಿರ್ತಕ್ಕಂಥ ನಿನ್ನ ದುರಾಡಳಿತಕ್ಕೆ ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ಇವತ್ತು JDS ಕಾರ್ಯಕರ್ತರು, ಇವತ್ತು BJP ಕಾರ್ಯಕರ್ತರು ಗಟ್ಟಿಯಾಗಿದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಏನ್ರಿ ಮುಟ್ಟಾಳು JDS ಅಂದ್ರೆ ನಮ್ಮ ಮಳವಳ್ಳಿ ತಾಲೂಕಿನ ಸಾಮಾನ್ಯ ಜನಕ್ಕೆ ನಮ್ಗೆ ಯಾವ ರೀತಿಯಾದಂತ ರಕ್ಷಣೆ ಇಲ್ಲ ಅಂತ ಹೇಳಿ ಇವತ್ತು ನಾವೇನು ಹೆಲ್ಮೆಟ್ ಹಾಕೊಂಡು ಇವತ್ತು ನಮ್ಗೆ ರಕ್ಷಣೆ ಬೇಕು. ಮಳವಳ್ಳಿ ತಾಲೂಕಿನ ಜನತಾದಳದವರು ಹಾಗೂ ಸಾಮಾನ್ಯ ಜನ ಏನೊಂದು ಸಂಕಷ್ಟದಲ್ಲಿದ್ದಾರೆ, ದೌರ್ಜನ್ಯದಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಸಹ ಈ ಒಂದು ಶಾಸಕರ ನಡೆಯನ್ನ ಖಂಡಿಸಿ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ನರೇಂದ್ರ ಸ್ವಾಮಿ ಅವರು ನೀವೇನು ಮಾತಾಡೋ ಬರೋದಲ್ಲಿ ಯಾರನ್ನೋ ಒಬ್ಬರನ್ನು ಓಲೈಸ್ಕೋಬೇಕು ಅಂತ ಹೇಳಿ ಒಂದು ಸಮುದಾಯವನ್ನ ನೀವು ಟಾರ್ಗೆಟ್ ಇಟ್ಕೊಂಡು ಪದೇ ಪದೇ ಜನತಾದಳ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಬಗ್ಗೆ ನಿರಂತರವಾಗಿ ಏನ್ ಮಾತಾಡ್ತಾ ಇದ್ದೀರಿ? ಇದು ಮುಂದಿನ ದಿನಗಳಲ್ಲಿ ನೀವು ತಕ್ಕ ಪಾಠವನ್ನು ಕಲಿಬೇಕಾಗುತ್ತೆ. ನೀವು ಯಾಕೆ ನೀವು ಪದೇ ಪದೇ ಜನತಾದಳ ಇದ್ರ ಬಗ್ಗೆ ಮಾತಾಡ್ತೀವಿ? ಮುಟ್ಟಾಡ್ರು ಅಂತಂದ್ರೆ ನಾವೇನ್ ಹೇಳಿದ್ ಮುಟ್ಟಾಡ್ರು ನನ್ನೇನ್ ಕೆಲಸಿಲ್ಲ ಅಂತ ನಾವ್ಯಾವತ್ತು ಹೇಳಿದ್ವಿ ನಿಮ್ಗೆ? ಜನತಾದಳ ರೋಡ್ ಹಾಕಿದೀವಿ ಅಂತ ಯಾವಾಗ ಹೇಳಿದ್ರು ನಿಮ್ಗೆ? ನಮ್ಮ ಪಕ್ಷ ಯಾಕೆ ಮುಟ್ಟಾಳ ಪಕ್ಷ ಅಂತೀರಿ? ದೇವೇಗೌಡರ ಬಗ್ಗೆ ಹಾಗೂ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗುತ್ತೆ. ನಾವ್ ಯಾರು ಜನತಾದಳದವರು ಯಾರು ಪೇಮೆಂಟ್ ಗಿರಾಕಿಗಳಲ್ಲ, ನಾವೆಲ್ಲ ಪರ್ಮನೆಂಟ್ ಗಿರಾಕಿಗಳು. ನಾವ್ ಯಾರು ಇಲ್ಲಿ ದುಡ್ಡು ಕೊಟ್ಕೊಂಡ್ರು ಇನ್ನೊಂದು ರಾಜಕೀಯ ಮಾಡಕ್ ಬಂದಿಲ್ಲ. ನಾವು ದಯಮಾಡಿ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮಾತಾಡಿದ್ರೆ ಬೇರೆ ರೀತಿಯ ಪರಿಣಾಮವನ್ನ ಜನತಾದಳದ ಕಾರ್ಯಕರ್ತರು ನಾವು ನಿಮ್ಗೆ ಉತ್ತರ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರ ಬಗ್ಗೆ ಏನು ಏಕವಚನದಲ್ಲಿ ನಿಂದನೆಯನ್ನು ಮಾಡಿದ್ದಾರೆ. ಇಡೀ ಮಹಿಳಾ ಸಂಕುಲಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂತ ಶಶಿಕಲಾ ಜೊಲ್ಲೆ ಅವರ ಬಗ್ಗೆ ಏನು ಅವೇಳನವಾಗಿ ಮಾತನಾಡಿದ್ದಾರೆ. ಇದೆಲ್ಲರ ಹೊರತಾಗಿಯೂ ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣಿ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಬಗ್ಗೆ ಏನು ಏಕವಚನದಲ್ಲಿ ನಿರಂತರವಾಗಿ ಅವ್ಯಾಚ ಶಬ್ದಗಳಿಂದ ನಿಂದನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಲವಾರು ಮುಖಂಡರುಗಳು ಮಾತಾಡಿದಾಗ ಈ ರಾಜ್ಯದಲ್ಲಿ ಒಂದು ಪ್ರಬಲ ಸಮುದಾಯದ ದೇವೇಗೌಡರ ಕುಟುಂಬದವರನ್ನು ನಿರಂತರವಾಗಿ ಅವ್ಯಾಚ ಶಬ್ದಗಳಿಂದ ನಿಂದನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಂತಹ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರು ಈ ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕಾಗುತ್ತೆ. 1984ನೇ ಇಸ್ವಿಯಲ್ಲಿ 415 ಸೀಟ್ ಗೆದ್ದಂತ ಕಾಂಗ್ರೆಸ್ ಪಕ್ಷ 2019ರಲ್ಲಿ 40 ಸೀಟ್ ಗೆಲ್ಲುತ್ತೆ. ಹಾಗಾದ್ರೆ 1999ರಲ್ಲಿ ಕೇವಲ 9 ಸೀಟ್ನಿಂದ ರಾಜಕಾರಣವನ್ನು ಶುರು ಮಾಡಿದಂತ ಜನತಾದಳ ಜಾತ್ಯತೀತ ಪಕ್ಷ 2004ರಲ್ಲಿ 58 ಸೀಟ್ ಗೆಲ್ತೀವಿ, 2013ರಲ್ಲಿ 40 ಸೀಟ್ ಗೆಲ್ತೀವಿ, 2008ರಲ್ಲಿ 27 ಸೀಟ್ ಗೆಲ್ತೀವಿ, ಈಗ 19 ಸೀಟ್ ಗೆದ್ದಿದ್ದೀವಿ. ಸತ್ಯ, ಈ ನಾಡಿನ ಜನತೆ ನಮಗೆ ಕೊಟ್ಟಿರುವಂತಹ ತೀರ್ಮಾನವನ್ನು ನಾವು ಸ್ವೀಕರಿಸ್ತೀವಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ನಾವು ಸಮರ್ಥರಾಗಿದ್ದೇವೆ. JDSನ ಮುಖಂಡರು, ಕಾರ್ಯಕರ್ತರುಗಳು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ.
ಅದಕ್ಕಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೆ ಹೋರಾಟವನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಾವು ನೀವೆಲ್ಲರೂ ಸೇರಿ ಇನ್ನೊಂದು ಬಾರಿ ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ಮ JDS ತಾಲೂಕು ಘಟಕದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಸ್ವಾಮಿ ಅವರೇ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಘನತೆ ಗೌರವ ಇದ್ರೆ ಈ ಶಾಸಕತ್ವಕ್ಕೆ ಗೌರವ ಕೊಡಬೇಕು ಅಂದ್ರೆ ನೀವು ಸರಿಯಾದ ರೀತಿಯಲ್ಲಿ ಸುಸಂಸ್ಕೃತವಾಗಿ ಮಾತನಾಡೋದ ಮೊದಲು ಕಲೀರಿ. ಕಲಿಯಕ್ಕಾಗಲಿಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಕನ್ನಡ ಯುವಕರನ್ನ ಸುಸಂಸ್ಕೃತರನ್ನ ಇಟ್ಕೊಂಡು ನೀವು ಅವ್ರ ಹತ್ರ ಪಾಠ ಹೇಳಿಸ್ಕೊಳ್ಳೋದ ಕಲೀರಿ. ಈ ದುರಂಕಾರ, ಈ ದುರ್ನಡತೆ ಎಲ್ಲಿವರೆಗೂ ನಿಲ್ಸ್ಕೊಂಡು ಹೋಗ್ತೀರಿ? ಹಿಂಗೆ ಇದೇ ಜಾಗದಲ್ಲಿ ನಿಂತ್ಕೊಂಡು ನೀವು ರಾಜ್ಯಪಾಲರಿಗೆ ಈ ನಮ್ಮ ಹೋರಾಟದ ಮನವಿಯನ್ನ ಸಲ್ಲಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ತಾ, ಮಾನ್ಯರೇ, ವಿಷಯ ಗಣತಂತ್ರ ರಾಜ್ಯಪಾಲರನ್ನು ಏಕವಚನದಲ್ಲಿ ನಿಂದಿಸಿ ಹಲವಾರು ಅವ್ಯಾಚ ಶಬ್ದಗಳನ್ನು ಬಳಸಿ ಸಂವಿಧಾನ ಪೀಠಕ್ಕೆ ಅವಮಾನ ಮಾಡಿರುವ ಮಳವಳ್ಳಿ ಶಾಸಕರಾದ ಶ್ರೀ PM ನರೇಂದ್ರ ಸ್ವಾಮಿ ಅವರ ಶಾಸಕತ್ವವನ್ನು ರದ್ದುಪಡಿಸುವ ಕೋರಿ ಬೃಹತ್ ಪ್ರತಿಭಟನೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗಣತಂತ್ರ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳ ಶ್ರೀ ಸಿದ್ದರಾಮಯ್ಯರವರ ಮೇಲೆ ತನಿಖೆ ಆದೇಶ ಮಾಡಿದ್ದನ್ನು ವಿರೋಧಿಸಿ ದಿನಾಂಕ 18/8/2024 ಮಳವಳ್ಳಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆಯ ನಾಯಕತ್ವವನ್ನು ವಹಿಸಿ ಮಳವಳ್ಳಿ ಶಾಸಕರಾದ ಶ್ರೀ PM ನರೇಂದ್ರ ಸ್ವಾಮಿರವರು ಮಾತನಾಡುತ್ತಾ, ಗಣತಂತ್ರ ರಾಜ್ಯಪಾಲರನ್ನು ನೀನು ನಾಲಾಯಕ್ ರಾಜ್ಯಪಾಲ ಎಂದು ಏಕವಚನದಲ್ಲಿ ನಿಂದಿಸುವುದಲ್ಲದೆ JDS ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿರವರನ್ನು, ಕುಮಾರಸ್ವಾಮಿ, ನೀನು ಮತ್ತು ನಿನ್ನಂತವರು ಸಿದ್ದರಾಮಯ್ಯರವರ ಒಂದು ರೋಮವನ್ನು ಅಲಗಾಡಿಸಲು ಸಾಧ್ಯವಿಲ್ಲ. ಇನ್ನೊಬ್ಬಳು ಶಶಿಕಲಾ ಜೊಲ್ಲೆ, ಅವಳ ವಿಚಾರದಲ್ಲಿ ನೀನು ಜೊಲು ಸುರಿಸಿಕೊಂಡು ಕೂತಿದ್ದೀಯಲ್ಲಪ್ಪ ಎಂದು ಮಾಜಿ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆಯವರನ್ನು ಕೂಡ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿರುವುದರೊಂದಿಗೆ, ಮುಟ್ಟಾಳ JDSನವರೇ, ನಿಮ್ಮಿಂದ ನಾನು ಅಧಿಕಾರಕ್ಕೆ ಬಂದಿಲ್ಲ ಎಂದು JDS ಪಕ್ಷದ ವರಿಷ್ಠರಿಗೆ, ಕಾರ್ಯಕರ್ತರಿಗೆ ತುಂಬಾ ಅಪಮಾನ ಮಾಡಿರುತ್ತಾರೆ. ಸಂವಿಧಾನ ರಕ್ಷಕರಾದ ಗಣತಂತ್ರ ರಾಜ್ಯಪಾಲರನ್ನು, ಕೇಂದ್ರ ಸಚಿವರನ್ನು, ಮಾಜಿ ಮಹಿಳಾ ಸಚಿವೆಯನ್ನು ಅಲ್ಲದ JDS ಪಕ್ಷವನ್ನು ಅತ್ಯಂತ ಕೀಳು ಮಟ್ಟದ ಪದ ಬಳಸಿ ಅವಮಾನವೆಸಗಿರುವ ಮಳವಳ್ಳಿ ಶಾಸಕರಾದ ನರೇಂದ್ರ ಸ್ವಾಮಿರವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಸಂವಿಧಾನದ ಘನತೆ, ಸಾರ್ವಭೌಮತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯಬೇಕೆಂದು ಮಳವಳ್ಳಿ ತಾಲೂಕು ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡೂ ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತೇವೆ. ಧನ್ಯವಾದಗಳು, ನಮಸ್ಕಾರ. ಸರ್ ಹಾಗೆ ಇಟ್ಕೊಳ್ಳಿ. ನಮ್ಮ ಕನ್ನಡ ರಾಜ್ಯಪಾಲರಿಗೆ ಕಳಿಸ್ಕೊಡ್ತೀನಿ ಅಂತ